ಹೆಲ್ತ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಮೃತಾ ಯಾದವ್. ಆರೋಗ್ಯದ ಬಗೆಗಿನ ಸಂಪೂರ್ಣ ಅರಿವಿಗಾಗಿ ಆಧುನಿಕ ಆಯುರ್ವೇದದಲ್ಲಿ ನಡೀತಾ ಇರೋ ಸಂಶೋಧನೆಗಳ ಮಾಹಿತಿಗಾಗಿ ಎಲ್ಲೆಲ್ಲಿ ಏನೇನು ಹೊಸ ಆವಿಷ್ಕಾರಗಳು ನಡೆದಿವೆ, ನೂತನ ತಂತ್ರಜ್ಞಾನದ ಅಳವಡಿಕೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ, ಈ ಎಲ್ಲ ಸುದ್ದಿ ಸಮಾಚಾರಗಳ ಅನಾವರಣವೇ ಆಯುಷ್ ಹೆಲ್ತ್ ಎಕ್ಸ್‌ಪ್ರೆಸ್. ಇದೀಗ ಹೆಡ್ಲೈನ್ಸ್. ಪುರಾತನ ಆಯುರ್ವೇದದಲ್ಲಿ ಆಧುನಿಕ ಅಲೆ, ದಿನಕ್ಕೊಂದು ಆವಿಷ್ಕಾರದಿಂದ ಸದಾ ಮುನ್ನಲೆ. ಆರೋಗ್ಯದ ವಿಚಾರದಲ್ಲಿ ಅರೆಜ್ಞಾನ ಒಳ್ಳೆಯದಲ್ಲ, ಸತ್ಯ ಅಸತ್ಯ ಪರಾಮರ್ಶಿಸಿ ಫಾಲೋ ಮಾಡಿ, ತಜ್ಞ ವೈದ್ಯರ ಸಲಹೆ. ಪರ್ಯಾಯ ಚಿಕಿತ್ಸೆಗಳಿಗೂ ಇದೆ ವೈಜ್ಞಾನಿಕ ಹಿನ್ನೆಲೆ, ಅರಿತು ಬಳಸಿದ್ರೆ ಇದು ನಿಸರ್ಗದ ಆರೈಕೆ. ವೈದ್ಯಕೀಯ ವಿಜ್ಞಾನ ದಿನನಿತ್ಯ ಒಂದಲ್ಲ ಒಂದು ವೈಜ್ಞಾನಿಕ ಪವಾಡ ನಡೆಸುತ್ತಲೇ ಇದೆ. ಇಂತಹದ್ದೇ ಆವಿಷ್ಕಾರಗಳೊಂದಿಗೆ ಇದೀಗ ಮತ್ತೊಂದು ಮಹತ್ವದ ಸಾಧನೆಯೊಂದು ಮುನ್ನೆಲೆಗೆ ಬಂದಿದೆ. ಯಾವುದು ಆ ವೈದ್ಯಕೀಯ ಸಾಧನೆ, ಏನಿದರ ಸಾರಾಂಶ, ಈ ವಿಸ್ತೃತ ವರದಿಯನ್ನ ನೋಡಿ. ಅಮೃತ್ ನೋನಿ ಹೆಲ್ತ್ ಕೇರ್ ಆಯುರ್ವೇದ ಕ್ಲಿನಿಕ್ ಶುಭಾರಂಭ ಹಾಗೂ ಅಮೃತ್ ನೋನಿ ಮಾರ್ಕೆಟಿಂಗ್ ಸಂಸ್ಥೆಯಾದ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನ ನೂತನ ಪ್ರಧಾನ ಕಚೇರಿಯಲ್ಲಿ ಉದ್ಘಾಟನಾ ಸಮಾರಂಭವು ಬೆಂಗಳೂರಿನ ಬಸವೇಶ್ವರ ನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿ ನೆರವೇರಿತು. ನಿಮಗೆಲ್ಲ ತಿಳಿದಿರುವಂತೆ ಅಮೃತ್ ನೋನಿ ಉತ್ಪನ್ನಗಳು ಅನೇಕ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ದೇಶಾದ್ಯಂತ ಮನೆ ಮಾತಾಗಿದೆ, ಜನರ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯು ಗುಣಮಟ್ಟದ ಆರೋಗ್ಯಕರ ಉತ್ಪನ್ನಗಳಿಗಾಗಿ 100 ಎಕರೆ ಪ್ರದೇಶದಲ್ಲಿ ನೋನಿ ಹಣ್ಣು ಹಾಗೂ ಪಾರಂಪರಿಕ ಗಿಡಮೂಲಿಕೆಗಳನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದು ಆರೋಗ್ಯಕರ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ಅಷ್ಟೇ ಅಲ್ಲದೆ ಉತ್ಪನ್ನದ ಗುಣಮಟ್ಟಕ್ಕಾಗಿ ಜಿಎಂಪಿ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಪ್ರತಿ ಉತ್ಪನ್ನವು ಲ್ಯಾಬ್ ಟೆಸ್ಟ್ಗೆ ಒಳಪಟ್ಟಿದೆ ಹಾಗೂ ಸುರಕ್ಷಿತವಾಗಿದೆ. ಈ ನಿಟ್ಟಿನಲ್ಲಿ ಲಕ್ಷಾಂತರ ಜನರ ಆರೋಗ್ಯದ ಭರವಸೆಯಾಗಿರುವ ಅಮೃತ್ ನೋನಿ ಸಂಸ್ಥೆ ಜನರ ಆರೋಗ್ಯ ಹಾಗೂ ಜೀವನ ಶೈಲಿಯನ್ನು ಇನ್ನು ಮತ್ತಷ್ಟು ಉತ್ತಮಗೊಳಿಸುವ ಉದ್ದೇಶ ಹೊಂದಿದೆ. ಇದರ ಮುಂದುವರಿದ ಭಾಗವಾಗಿ ಅಮೃತ್ ನೋನಿ ಹೆಲ್ತ್ ಕೇರ್ ಅನ್ನು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ರವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಯಿತು. ಈ ಸುಸಂದರ್ಭದಲ್ಲಿ ಡಾಕ್ಟರ್ ಗಂಗಾಧರ ವರ್ಮಾ ಬಿಆರ್ ವೈದ್ಯಾಧಿಕಾರಿಗಳು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಚಿತ್ರದುರ್ಗ, ಕೆ ರಾಮಚಂದ್ರ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಒಗ್ಗರ್ನೆ ಡಬ್ಬಿ ಖ್ಯಾತಿಯ ಮುರಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅಮೃತ್ ನೋನಿ ಮನೆ ಮನೆಯ ಮಾತಾಗಿದೆ. ಕನ್ನಡ ನಾಡಿನ ಈ ಪ್ರಾಡಕ್ಟ್ ವಿಶ್ವವಿಖ್ಯಾತಿ ಪಡೆದಿದೆ. ಲಕ್ಷಾಂತರ ಜನರ ಜೀವನದಲ್ಲಿ ನೋವು, ಅನಾರೋಗ್ಯ ಅಂತ್ಯವಾಗಿ ಸುಖಮಯ ಜೀವನ ಕಾಣಲು ನೆರವಾಗಿದೆ. ಅಮೃತ್ ನೋನಿ ಬ್ರ್ಯಾಂಡ್ ಅಡಿಯಲ್ಲಿ ಬರೋ ಅಷ್ಟು ನೋನಿ ಪ್ರಾಡಕ್ಟ್ಗಳು ಶ್ರೇಷ್ಠ ಗುಣಮಟ್ಟಕ್ಕೆ ಮತ್ತೊಂದು ಹೆಸರಾಗಿವೆ. ಈ ಸಾರ್ಥಕ ಭಾವದ ಜೊತೆಗೆ ಸಮಾಜಕ್ಕಾಗಿ ಇನ್ನು ಏನನ್ನಾದರೂ ಮಾಡುವ ಕನಸು ಈಗ ಅರಳುತ್ತಿದೆ. ಇದರ ಫಲಶ್ರುತಿಯೇ ಅಮೃತ್ ನೋನಿ ಹೆಲ್ತ್ ಕೇರ್. ಅಮೃತ್ ನೋನಿ ಹೆಲ್ತ್ ಕೇರ್ನ ಪ್ರಥಮ ಸೆಂಟರ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನತೆ, ನಮ್ಮ ಕನ್ನಡ ಚಲನಚಿತ್ರ ಕಂಡಂತ ಮೇರು ನಟರಾಗಿರುವಂತಹ ಕರುನಾಡ ಚಕ್ರವರ್ತಿ ಅಂತಾನೆ ಪ್ರಖ್ಯಾತಿ ಆಗಿರತಕ್ಕಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ರವರೇ, ನಮ್ದು ಯಾವುದೇ ಉತ್ಪನ್ನ ಹೊರಗಡೆ ತರಬೇಕಾದ್ರೆ ನಮ್ಮ R&D ಟೀಮ್ ಏನಿದೆ, ಸುಮಾರು 1.5-2 ವರ್ಷ ಆಳವಾದ ಅಧ್ಯಯನ, ವಿಶೇಷವಾದ ಸಂಶೋಧನೆ ಇದನ್ನ ಮಾಡಿಬಿಟ್ಟು ಜನರಿಗೆ ಖಂಡಿತ ಇದು ಉಪಯೋಗ ಆಗುತ್ತೆ ಅಂತ ಖಾತ್ರಿ ಆದ ಮೇಲೆ ಸಂಬಂಧಪಟ್ಟ ಆ ಗಿಡಮೂಲಿಕೆಗಳನ್ನ ಸಮ್ಮಿಶ್ರಣ ಇರ್ಬೋದು, ನೋನಿ ಹಣ್ಣಿನ ಬಳಕೆ ಇರ್ಬೋದು, ಇದನ್ನೆಲ್ಲ ಒಂದು ಸಂಪೂರ್ಣಗೊಳಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಲೈಸೆನ್ಸ್ ಅನ್ನ ತಗೊಂಡು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇರೋದ್ರಿಂದ ಬಹುಶಃ ನಮ್ಮೆಲ್ಲ ಪ್ರಾಡಕ್ಟ್ಗಳು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಗೆ ಕಾರಣ ಆಗಿದೆ ಅನ್ನೋದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ವೇದಿಕೆ ಮೇಲೆ ಪತ್ರಿಕಾ ಮಿತ್ರರೇ ಹಾಗೂ
ಸ್ಯಾಟಲೈಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಅಮೃತ್ ನೋನಿ ಹೆಲ್ತ್ ಕೇರ್ ಸೆಂಟರ್ನ ನನಗೆ ಓಪನ್ ಮಾಡಬೇಕಂತ ಹೇಳಿದಾಗ ಸೊ ನಮಗೂ ಗೊತ್ತಿಲ್ಲ ಹೆಂಗೆ ಇವಾಗ ಶೂಟಿಂಗ್ ಎಲ್ಲ ಇರ್ತೀವಿ, ಬ್ಯುಸಿಯಾಗಿರ್ತೀವಿ, ಏನು ಮಾಡಿ ನಾವು ಇದಕ್ಕೊಂದು ಬ್ರ್ಯಾಂಡ್ ಬೇರೆ ಮಾಡ್ಕೊಂಡು ಯಾಕಂದ್ರೆ ನಮ್ಮನ್ನು ಬ್ರ್ಯಾಂಡಾಗಿ ಮಾಡಬೇಕು ಅಂದರೆ ಶಿವಣ್ಣ ಹೇಳಿದ್ರೆ ಆಗುತ್ತೆ ಅನ್ನೋದಲ್ಲ. ಆ ಬ್ರ್ಯಾಂಡ್ನವ್ರಿಗೆ ಆ ಬ್ರ್ಯಾಂಡ್ಗೆ ನನ್ನ ಮೇಲೆ ನಂಬಿಕೆ ಇರಬೇಕು. ಈ ಬ್ರ್ಯಾಂಡ್ ಚೆನ್ನಾಗಿದೆ ನನಗನ್ಸುತ್ತೆ. ಐ ಥಿಂಕ್ ಎಲ್ಲಿವರೆಗೂ ನನಗೆ ಆ ದೇವ್ರ ಶಕ್ತಿ ಕೊಡ್ತೀನಿ, ಎಲ್ಲಿವರೆಗೂ ನಾನು ಅಮೃತ್ ನೋನಿ ಸಸ್ಯವಾಗಿ ಇಷ್ಟಪಡ್ತೀನಿ. ಮೊದಲಿಗೆ ಯಾರಿಗೆ ಆದರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಉದ್ದೇಶವನ್ನು ಎಲ್ಲರೂ ಕೇಳ್ತಾರೆ. ನೀವು ಈ ಸೆಕ್ಟರಿಗೆ ಬರೋದಕ್ಕೆ ಕಾರಣ ಏನು, ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದ್ರಿ ಅಂತೇಳಿ. ನಮಗಿದ್ದಿದ್ದು ಉದ್ದೇಶ ಒಂದೇ, ಯಾವುದಾದ್ರೂ ಒಳ್ಳೆ ಗುಣಮಟ್ಟದ ಅಂದರೆ ಆರೋಗ್ಯ ಅನ್ನೋದು ಎಲ್ರಿಗೂ ತುಂಬ ಇಂಪಾರ್ಟೆಂಟು. ನಾವು ಈ ಆಯುರ್ವೇದದ ಅದರಲ್ಲೂ ಅಮೃತ ಸದೃಶವಾದಂಥ ಅಮೃತ್ ನೋನಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿದ್ದೀವಿ. ತಗೊಂಡಂಥವರು ಕೂಡ ಲಕ್ಷಾಂತರ ಜನ. ಆದರೆ ನಮ್ಮ ಋಷಿಮುನಿಗಳು ಹೇಳಿರೋದು ಒಂದೇ, ಮೊದಲು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ, ಆನಂತರ ಔಷಧಿಯನ್ನು ಉಪಯೋಗಿಸಿ. ಪ್ರಗತಿ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಆದರೆ ಈ ಸ್ಪರ್ಧಾತ್ಮಕ ಓಟದಲ್ಲಿ ದೇಹ ಮನಸ್ಸಿನ ಏರಿಳಿತವನ್ನ ಗಮನಿಸುವ ತಾಳ್ಮೆ, ಸಂಯಮ ಯಾರಿಗೂ ಉಳಿದಿಲ್ಲ. ಹಾಗಾಗಿ ಇಂತಹ ಜನಸಮೂಹದ ಕುರಿತು ಅಧ್ಯಯನ ಮಾಡುವ ಮೂಲಕ ಸಮೀಕ್ಷೆಗಳು ಹಲವಾರು ಸಮಸ್ಯೆಗಳನ್ನು ಹೊರಹಾಕುವ ಕೆಲಸವನ್ನ ಮಾಡ್ತಾ ಇದೆ. ಅಂತಹದ್ದೇ ಒಂದು ಸಮೀಕ್ಷೆಯ ಫಲಶ್ರುತಿಯೇ ಈ ವಿಶೇಷ ವರದಿ. ಡಮ್ ಅಂಡ್ ಡಫ್, ಶ್ರವಣ ದೋಷ ಮತ್ತು ಮೂಕತನ ಮಾತನಾಡಲು ಬಾರದೇ ಇರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಎಂಬುದು ಕಳವಳದ ಸಂಗತಿಯಾಗಿದೆ. ಬಹಳಷ್ಟು ಸಾರಿ ಶ್ರವಣ ದೋಷದಿಂದಲೇ ಮೂಕತನಕ್ಕೆ ಕಾರಣವಾಗಿ ಬಿಡುತ್ತದೆ. ಹಾಗಾಗಿ ಮೊದಲು ನಾವು ಕಿವುಡು ಅಥವಾ ಶ್ರವಣ ದೋಷದ ಬಗ್ಗೆ ತಿಳಿದುಕೊಳ್ಳೋಣ. ಶ್ರವಣ ದೋಷ ಅಥವಾ ಕಿವುಡುತನವೆಂದ್ರೆ ಒಬ್ಬ ವ್ಯಕ್ತಿ ಕೇಳುವ ಸಾಮರ್ಥ್ಯವನ್ನ ಕಳೆದುಕೊಳ್ಳುವ ಸ್ಥಿತಿ. ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಿದೆ. ಜನರಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಶ್ರವಣ ದಿನವನ್ನು ಆಚರಿಸುತ್ತಿದೆ. ಕಿವುಡುತನಕ್ಕೆ ಮುಖ್ಯ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ ಶ್ರವಣ ಸಮಸ್ಯೆಗೆ ಮುಖ್ಯ ಕಾರಣವೆಂದರೆ ದೀರ್ಘಕಾಲದವರೆಗೆ ದೊಡ್ಡ ಧ್ವನಿಯಲ್ಲಿ ಇಯರ್ಫೋನ್ ಮೂಲಕ ಸಂಗೀತವನ್ನ ಕೇಳುವುದು. ಜಗತ್ತಿನಾದ್ಯಂತ 60% ಯುವಕರಲ್ಲಿ ಈ ಸಮಸ್ಯೆ ಕಂಡುಬರುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಕಿವುಡುತನದ ಸಮಸ್ಯೆಯು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮತ್ತು ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ವಿಶ್ವದಲ್ಲಿ ಕಿವುಡುತನ ಹೆಚ್ಚಾಗಿದ್ದು ಸದಸ್ಯ ರಾಷ್ಟ್ರಗಳು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚನೆ ನೀಡಿದೆ. ಪ್ರತಿ ವರ್ಷ ಮಾರ್ಚ್ 30ರಂದು ವಿಶ್ವ ಶ್ರವಣ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ನೇತೃತ್ವದಲ್ಲಿ ಪ್ರತಿ ವರ್ಷ ಆಚರಣೆ ನಡೆಯುತ್ತದೆ. ಹೆಚ್ಚುತ್ತಿರುವ ಕಿವುಡುತನ ಅಪಾಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ. ಪ್ರತಿ ವರ್ಷ ಒಂದೊಂದು ಥೀಮ್ನೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಶ್ರವಣ ದಿನವನ್ನು ಆಚರಿಸುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಕರಪತ್ರಗಳು, ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಜನರಿಗೆ ನೀಡುತ್ತದೆ. ವಿಶ್ವ ಶ್ರವಣ ದಿನದ ಇತಿಹಾಸ. ಮಾರ್ಚ್ 3, 2007ರಂದು ಮೊದಲ ಬಾರಿಗೆ ವಿಶ್ವ ಶ್ರವಣ ದಿನವನ್ನು ಆಚರಿಸಲಾಯಿತು. ಆದರೆ ಆಗ ಅದಕ್ಕೆ ಶ್ರವಣ ದಿನವೆಂದು ನಾಮಕರಣ ಮಾಡಿರಲಿಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಕಿವಿ ಆರೈಕೆ ದಿನವೆಂದು ಕರೆಯಲಾಗಿತ್ತು. 2016ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಶ್ರವಣ ದಿನ ಎಂದು ಘೋಷಿಸಲು ನಿರ್ಧರಿಸಿತು. ಜನರಿಗೆ ಕಿವಿ ಸಮಸ್ಯೆ ಬಗ್ಗೆ ಶಿಕ್ಷಣ ನೀಡುವುದು ಮತ್ತು ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಕಲಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ.
ವಿಶ್ವ ಶ್ರವಣ ದಿನ 2022 ವಿಶ್ವಸಂಸ್ಥೆ ಘೋಷಣೆ ನಂತರ ಮಾರ್ಚ್ 3ರಂದು ವಿಶ್ವದಾದ್ಯಂತ ವಿಶ್ವ ಶ್ರವಣ ದಿನವನ್ನು ಆಚರಿಸುತ್ತಾ ಬರಲಾಗಿದೆ. 2050ರ ವೇಳೆಗೆ 700 ಮಿಲಿಯನ್ ಜನರು ಶ್ರವಣ ದೋಷದಿಂದ ಬಳಲುವ ಸಾಧ್ಯತೆ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು 2021ರ ವಿಶ್ವ ಶ್ರವಣ ದಿನದಂದು ಇದಕ್ಕೆ ಸಂಬಂಧಿಸಿದ ವರದಿಯನ್ನು ಬಿಡುಗಡೆ ಮಾಡಿತ್ತು. ಅದರ ಅಂಕಿ ಅಂಶಗಳು ಆಘಾತಕಾರಿಯಾಗಿದ್ದವು. ವರದಿಗಳ ಪ್ರಕಾರ 400 ಮಿಲಿಯನ್ ಜನರು ಸದ್ಯ ತಮ್ಮ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಜನರ ಕೇಳುವ ಸಾಮರ್ಥ್ಯ ಜಾಗೃತವಾಗಿತ್ತು. ತಾಯಿಯ ಗರ್ಭದಲ್ಲೇ ಚಕ್ರವ್ಯೂಹ ಭೇದಿಸುವ ಕಲೆ ಕಲಿತ ಅಭಿಮನ್ಯು ಇದಕ್ಕೆ ಉದಾಹರಣೆ. ಜಾಗತೀಕರಣದ ರಭಸದಲ್ಲಿ ಜನರು ತಮ್ಮ ವೇಗದ ಸ್ಪರ್ಧೆಯಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ನಿಸರ್ಗ ವಿರುದ್ಧವಾದ ಜೀವನ ಶೈಲಿ, ಇತಿಮಿತಿ ಮೀರಿದ ಆಹಾರ ವಿಹಾರಗಳು ವ್ಯಕ್ತಿಯನ್ನ ರೋಗದ ಕೂಪಕ್ಕೆ ದೂಡ್ತಾ ಇವೆ. ಇಂತಹ ಹಂತದಲ್ಲೇ ಅಧ್ಯಯನಗಳು ರಿಸರ್ಚ್ ಮಾಡುವ ಮೂಲಕ ಜನರನ್ನ ಎಚ್ಚರಿಸಿ ಅವೇರ್ನೆಸ್ ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಇಂತಹದ್ದೇ ಕೆಲವು ಆಯ್ದ ಜನೋಪಯೋಗಿ ಅಧ್ಯಯನಗಳನ್ನ ನಿಮ್ಮ ಮುಂದೆ ತಂದು ಇಡುವ ಕೆಲಸವನ್ನ ಆಯುಷ್ ಟಿವಿ ತಂಡ ಸದಾ ಮಾಡ್ತಾ ಇರುತ್ತೆ. ಭಾರತೀಯ ಜನಸಂಖ್ಯೆಯ ಬಹುಪಾಲು ಭಾಗವು ಕಲುಷಿತ ನೀರನ್ನ ಕುಡಿಯುತ್ತಿದೆ. ರಾಜ್ಯಸಭೆಯಲ್ಲಿ ಜಲಶಕ್ತಿ ಸಚಿವರು ಬಿಡುಗಡೆ ಮಾಡಿದ ಅಂಕಿ ಅಂಶಗಳು ಇದನ್ನ ಬಹಿರಂಗಪಡಿಸಿವೆ. ಸರ್ಕಾರದ ಅಂಕಿ ಅಂಶಗಳು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಅಂತರ್ಜಲದಲ್ಲಿ ವಿಷಕಾರಿ ಲೋಹಗಳನ್ನು ತೋರಿಸುತ್ತವೆ. ಗಮನಾರ್ಹವಾಗಿ ಹೆಚ್ಚಿನ ಸಂಖ್ಯೆಯ ಜನರು ವಿಷಕಾರಿ ನೀರು ಕುಡಿಯುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. 18 ರಾಜ್ಯಗಳ 152 ಜಿಲ್ಲೆಗಳ ಭಾಗಗಳಲ್ಲಿ ಯುರೇನಿಯಂ ಪತ್ತೆಯಾಗಿದೆ ಎಂದು ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. ಅಧ್ಯಯನದ ಪ್ರಕಾರ ಹಳ್ಳಿಗಳಲ್ಲಿ ಸಮಸ್ಯೆ ಹೆಚ್ಚು ಎಂದು ತಿಳಿದು ಬಂದಿದೆ. ಡೇಟಾ ಏನು ಹೇಳುತ್ತದೆ? ಕುಡಿಯುವ ನೀರಿನಲ್ಲಿ ಲೋಹವು ಪತ್ತೆಯಾಗಿರುವುದು ಕಂಡುಬಂದಿರುವುದು ಆತಂಕಕಾರಿ ವಿಷಯವಾಗಿದೆ. ಈ ಕುರಿತಂತೆ ಡೇಟಾವನ್ನ ನೀಡಿದರೂ ಈ ಕೆಳಗಿನ ರಾಜ್ಯಗಳಲ್ಲಿನ ಕುಡಿಯುವ ನೀರಿನಲ್ಲಿ ಲೋಹ ಪತ್ತೆಯಾಗಿರುವುದು ಡೇಟಾ ಇಲ್ಲದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 491 ಜಿಲ್ಲೆಗಳ ಭಾಗಗಳಲ್ಲಿ ಕಬ್ಬಿಣವು ಕಂಡುಬಂದಿದೆ. 11 ರಾಜ್ಯಗಳಲ್ಲಿ 29 ಜಿಲ್ಲೆಗಳ ಭಾಗಗಳಲ್ಲಿ ಕ್ಯಾಡ್ಮಿಯಂ ಪತ್ತೆಯಾಗಿದೆ. 16 ರಾಜ್ಯಗಳಲ್ಲಿ 62 ಜಿಲ್ಲೆಗಳ ಭಾಗಗಳಲ್ಲಿ ಕ್ರೋಮಿಯಂ ಇರುವುದು ದೃಢಪಟ್ಟಿದೆ. ಇದಲ್ಲದೆ 14,079 ಕಬ್ಬಿಣದ ಬಾಧಿತ, 671 ಫ್ಲೋರೈಡ್ ಪೀಡಿತ, 814 ಆರ್ಸೆನಿಕ್ ಪೀಡಿತ, 9,930 ಲವಣಾಂಶ ಪೀಡಿತ, 517 ನೈಟ್ರೇಟ್ ಪೀಡಿತ ಮತ್ತು 111 ಹೆವಿ ಮೆಟಲ್ ಬಾಧಿತ ದೇಶಗಳಲ್ಲಿ ಇರುವುದರಿಂದ ಲೋಹದಿಂದ ತುಂಬಿದ ನೀರಿನ ಮೂಲಗಳ ವಿಸ್ತಾರವು ದೊಡ್ಡದಾಗಿದೆ ಎಂಬುದು ಡೇಟಾ ತೋರಿಸಿದೆ. ಲೋಹವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಅಂತರ್ಜಲದಲ್ಲಿರುವ ಆರ್ಸೆನಿಕ್, ಕಬ್ಬಿಣ, ಸೀಸ, ಕ್ಯಾಡ್ಮಿಯಂ, ಕ್ರೋಮಿಯಂ ಮತ್ತು ಯುರೇನಿಯಂ ಪ್ರಮಾಣವು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿರುವುದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಅಧಿಕ ಆರ್ಸೆನಿಕ್ ಎಂದರೆ ಚರ್ಮ ರೋಗಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಆಧುನಿಕ ವೈದ್ಯ ಲೋಕದಲ್ಲಿ ಮಾತ್ರವಲ್ಲದೆ ಪ್ರಾಕೃತಿಕ ಚಿಕಿತ್ಸಾ ವಿಧಾನದಲ್ಲೂ ಏನೆಲ್ಲ ಆವಿಷ್ಕಾರಗಳು, ಸಂಶೋಧನೆಗಳು ನಡೀತಾ ಇವೆ ಅಂತ. ಇನ್ನಷ್ಟು ಹೊಸ ಅಧ್ಯಯನಗಳು ಹಾಗೂ ಸಮೀಕ್ಷೆಯೊಂದಿಗೆ ನಾಳೆ ಮತ್ತೆ ಭೇಟಿಯಾಗ್ತೀನಿ. ಹೆಲ್ತ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಆಯುಷ್ ಹೆಲ್ತ್ ಎಕ್ಸ್ಪ್ರೆಸ್. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚ್ಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.